ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ರೇಷನ್ ಕಾರ್ಡ್ ಹಲವಾರು ರೀತಿಯಾಗಿ ರದ್ದು ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ಈಗ ಡಿಸೆಂಬರ್ 31ನೇ ತಾರೀಕಿನೊಳಗಾಗಿ ನೀವು ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ದೆಲ್ಲರದು ಕೂಡ ರದ್ದು ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಡಿಸೆಂಬರ್ 31ರೊಳಗಾಗಿ? ಏನ್ ಮಾಡಿದ್ರೆ ನಮ್ಮ ರೇಷನ್ ಕಾರ್ಡ್ ಕರೆಕ್ಟ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಅಂತ ನೀವು ಕೇಳೋದಾದ್ರೆ ಸೊ ಆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ, ಓಕೆನಾ? ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಈಗ ಗೃಹಲಕ್ಷ್ಮಿ ಅಮೌಂಟ್ 2,000 ರೂಪಾಯಿ ಕೊಡ್ತಾ ಇರೋದ್ರಿಂದ ಸರ್ಕಾರ ಎಷ್ಟೋ ಜನರು ಫೇಕ್ ರೇಷನ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಆ ಒಂದು BPL ಕಾರ್ಡ್ ಅರ್ಹತೆನೇ ಇರೋಲ್ಲ ಅಂತವ್ರು ಶ್ರೀಮಂತರು ಎಲ್ಲರೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಅದರಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಎತ್ತೆಚ್ಕೊಂಡಿದೆ. ಯಾವ ರೀತಿ ಅಂದ್ರೆ ಎಷ್ಟೋ ಪರಿಶೀಲನೆ ನಡೆಸಿ ಒಂದಿಷ್ಟು ಲಕ್ಷಾಂತರ ಜನ BPL ಕಾರ್ಡ್ ಅನ್ನ ಮೋಸ ಮಾಡಿದ್ರು, ಅಂತವರ BPL ಕಾರ್ಡ್ ಅನ್ನ ರದ್ದು ಮಾಡಿದ್ರು. ಲಕ್ಷಾಂತರ BPL ಕಾರ್ಡ್ ಈಗಾಗಲೇ ರದ್ದಾಗ್ಬಿಟ್ಟಿದೆ. ಆದ್ರೆ ಈಗ ಒಂದು ಡಿಸೆಂಬರ್ 31ರೊಳಗಾಗಿ ಈ ಕೆಲಸ ಮಾಡಿಲ್ಲ ಅಂದ್ರೆ ಬಡವ್ರದಾಗಿರ್ಬೋದು, ಸೊ ಎಲ್ಲರದು ಕೂಡ ಅವರು ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಬಂದ್ ಮಾಡ್ತಾರೆ, ಏನ್ ಕೆಲಸ ಮಾಡ್ಬೇಕು ನಾವು ಹಾಗಾದ್ರೆ ಅಂತ ನೀವು ಕೇಳ್ಬೇಕು. ಸೊ ಮೊದಲನೇದಾಗಿ ನಾನು ಹೇಳೋದಾದ್ರೆ, ಈಗಾಗಲೇ ನಾವು ಗೃಹಲಕ್ಷ್ಮಿ 2,000 ಹಣ ತಗೋತಿದ್ದೀವಲ್ವಾ, ಸೊ ಅದಕ್ಕೆ ನಮ್ಗೆ ಏನ್ ಕಡ್ಡಾಯ ಅಂದಿದ್ರು, BPL ಕಾರ್ಡ್ ರೇಷನ್ ಕಾರ್ಡ್ ಕಡ್ಡಾಯ ಅಂತ ಹೇಳಿದ್ರು. ಸೊ ಅದರಿಂದ ಒಂದು GST ಕಟ್ಟೋರಾಗಿರ್ಬೋದು, ಸರ್ಕಾರಿ ನೌಕರರಾಗಿರಬಹುದು, ಟ್ಯಾಕ್ಸ್ ರಿಟರ್ನ್ ಪರ್ಸನ್ಸ್ ಆಗಿರ್ಬೋದು, ಅಥವಾ ಎಲ್ಲಾ ರೀತಿಯಿಂದ ಸೌಕರ್ಯ ಇರೋರು ಕೂಡ BPL ಕಾರ್ಡ್ ಅನ್ನ ತೆಗೆದುಕೊಳ್ತಾ ಇದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಲ್ಲವನ್ನ ಪರಿಶೀಲನೆ ಮಾಡಿ ಏನ್ ಮಾಡ್ತು ಅಂದ್ರೆ ಎಲ್ಲ ವೆರಿಫಿಕೇಶನ್ ಮಾಡಿ ಅವ್ರೇನ್ ಮಾಡಿದ್ರು, ಒಂದಿಷ್ಟು ಲಕ್ಷಾಂತರ ಜನರ ಒಂದು ಫೇಕ್ ಅಕೌಂಟ್ ಗಳನ್ನ ಫೇಕ್ ಆಗಿ BPL ಕಾರ್ಡ್ ಅನ್ನ ತಗೊಂಡಿರೋರ್ನ ಫೇಕ್ ಆಗಿ ಅಂದ್ರೆ ಬೇಡದಿರೋದು ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಬಿಟ್ಟು ಸುಳ್ಳು ಮಾಹಿತಿ ಕೊಟ್ಟು ಯಾರೆಲ್ಲ BPL ಕಾರ್ಡ್ ಪಡೆದುಕೊಂಡಿದ್ರಲ್ವಾ, ಸೊ ಅಂತವ್ರದ್ದೆಲ್ಲರದು ಕೂಡ ಡಿಲೀಟ್ ಮಾಡಿದ್ರು, ಅಂದ್ರೆ ರದ್ದೇ ಮಾಡಿಬಿಟ್ರು. ಈಗ ಇದ್ರ ಮಧ್ಯೆ ಮತ್ತೆ ಏನ್ ಅವ್ರು ಮಾಡ್ತಾ ಇದಾರಪ್ಪ ಅಂದ್ರೆ ಡಿಸೆಂಬರ್ 31ರೊಳಗಾಗಿ ಎಲ್ಲಾ BPL ಕಾರ್ಡ್ ದಾರರು, ಅಂದ್ರೆ ಇದು ಬರೀ GST ಕಟ್ಟೋರ್ಗಾಗಿರ್ಬೋದು ಅಥವಾ ಬೇರೆ ಯಾರು ವಂಚನೆ ಮಾಡಿ ದುಡ್ಡು ತಗೊಳ್ಬೇಕು ಅಂತ BPL ಕಾರ್ಡ್ ಮಾಡಿಸಿರ್ತಾರಲ್ವಾ, ಸೊ ಅಂತವ್ರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಈ ಒಂದು ರೂಲ್ಸ್ ಅನ್ವಯ ಆಗುತ್ತೆ. ಸೊ ಏನಪ್ಪಾ ರೂಲ್ಸ್ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರಬಹುದು, BPL ಕಾರ್ಡ್ ಅಲ್ಲಿ ನಮ್ಮ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಸೊ ಫೋನ್ ನಂಬರ್ ಆಗಿರ್ಬೋದು, ಅಥವಾ ನ್ಯಾಯಬೆಲೆ ಅಂಗಡಿ ನಂಬರ್ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಇರುತ್ತೆ. ಸೊ ಇದನ್ನ ನಾವೇನ್ ಮಾಡಿರ್ತೀವಿ ಅಂದ್ರೆ BPL ಕಾರ್ಡ್ ಅರ್ಜಿ ಹಾಕ್ತಾ ಇರ್ತೀವಲ್ವಾ, ಸೊ ಅವಾಗ ಈ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು BPL ಕಾರ್ಡ್ 10 ವರ್ಷದ ಹಳೇದಾಗಿರುತ್ತೆ. ಸೊ ಆ 10 ವರ್ಷದ ಹಳೇದಾಗಿರುವ ಆ BPL ಕಾರ್ಡ್ ಅನ್ನ ನಾವು ಇದುವರೆಗೂ ಅಪ್ಡೇಟೇ ಮಾಡಿರಲ್ಲ. ಅಂದ್ರೆ ಒಂದು ಅಡ್ರೆಸ್ ಕಾರ್ಡ್ ಚೇಂಜ್ ಮಾಡಿರಲ್ಲ, ಒಂದು ಅಡ್ರೆಸ್ ಚೇಂಜ್ ಮಾಡಿರಲ್ಲ, ಒಂದು ಫೋನ್ ನಂಬರ್ ಚೇಂಜ್ ಮಾಡಿಲ್ಲ, ಹೆಸರು ಚೇಂಜ್ ಮಾಡಿಲ್ಲ, ಸೊ ಏನು ಮಾಡೇ ಇಲ್ಲಪ್ಪ, ನಮ್ದು ಹಂಗೆ ಇದೆ 10 ವರ್ಷದಿಂದ ಅಂತ ಅಂದ್ರೆ, ಸೊ ಅಂತವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು BPL ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು, ಮತ್ತೆ ಈ KYC ಕಂಪ್ಲೀಟ್ ಮಾಡಬೇಕು. ಸೊ ಈ KYC ಎಲ್ಲಿ ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ, ಅಂದ್ರೆ ನೀವು ಎಲ್ಲಿ ರೇಷನ್ ಹಾಕಿಸ್ಕೊತೀರಲ್ವಾ, ಅಕ್ಕಿ ಗೋಧಿ, ಸೊ ಅಲ್ಲಿ ನೀವು ಈ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಈ KYC ಅಂದ್ರೆ ನಿಮ್ಮ ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರದು, ಅಂದ್ರೆ ನೀವು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಲ್ವಾ, ಅಣ್ಣ ತಂಗಿ ಅಕ್ಕ ತಮ್ಮ ತಾಯಿ ತಂದೆ, ಸೊ ಎಲ್ಲರದು ಸಹಿತ ನೀವು ಈ KYC ಮಾಡಿಸ್ಲೇಬೇಕು. ಸೊ ಈ KYC ಮಾಡಿಸಿಲ್ಲ ಅಂದ್ರೆ ಒಬ್ಬರದು ಬ್ಯಾಲೆನ್ಸ್ ಇದ್ರೂ ಕೂಡ ಜನವರಿ 1ರಿಂದ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ ಸರ್ಕಾರ, ಓಕೆನಾ? ಸೊ ಯಾರೂ ಸಹಿತ ತಡ ಮಾಡಬೇಡಿ, ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಎಲ್ಲರದು ಕೂಡ ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದನ್ನ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಬರೀ BPL ಕಾರ್ಡ್ ಒಂದೇ ರದ್ದಾಗಲ್ಲ, ಇಲ್ಲಿ ಅಕ್ಕಿ ಹಣನೂ ಕೂಡ ಬಂದಾಗುತ್ತೆ, ರೇಷನ್ ಬಂದಾಗುತ್ತೆ, ಇದ್ರ ಜೊತೆ ಗೃಹಲಕ್ಷ್ಮಿ ಏನ್ 2,000 ರೂಪಾಯಿ ಬರ್ತಾ ಇದೆಯಲ್ವಾ, ಸೊ ಅದು ಸಹಿತ ಕಟ್ ಆಗುತ್ತೆ. ಸೊ ಸರ್ಕಾರದಿಂದ ನಿಮ್ಗೆ ಯಾವುದೇ ಸೌಲಭ್ಯಗಳು ಸಿಗಲ್ಲ. ಮೊದಲನೇದಾಗಿ BPL ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಸರ್ಕಾರದಲ್ಲಿರುವಂತ ಎಲ್ಲಾ ಒಂದು ಯೋಜನೆಗಳ ಪ್ರಯೋಜನ ನೀವು ಪಡೆದುಕೊಳ್ಬಹುದು. ಆದ್ರೆ BPL ಕಾರ್ಡೇ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಒಂದು ಸರ್ಕಾರಿ ನ್ಯೂಸ್ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರಿ ಯೋಜನೆ ಬಗ್ಗೆ ಆಗಿರ್ಬೋದು, ನಿಮ್ಗೆ ಅದು ದೊರಕಲ್ಲ ಅಂತ ಹೇಳ್ತಾರೆ. ಸೊ ಓಕೆನಾ? ಸೊ ಹಾಗಾಗಿ ನೀವು ಈ KYC ಕಂಪ್ಲೀಟ್ ಮಾಡಿ, ಹಾಗೆ ಸರ್ಕಾರ ಏನ್ ಅಪ್ಡೇಟ್ ಮಾಡಿ ಅಂತ ಹೇಳಿದೆ ಅಲ್ವಾ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನೇಮ್ ಆಗಿರ್ಬೋದು,
ಆಗಿರಬಹುದು, ಫೋನ್ ನಂಬರ್ ಆಗಿರಬಹುದು ಅಥವಾ ಅಡ್ರೆಸ್ ಆಗಿರಬಹುದು. ಸೊ ಎಲ್ಲವನ್ನ ನೀವು ಅಪ್ಡೇಟ್ ಮಾಡಿ ಅಷ್ಟೇ, ಓಕೆನಾ. ಹಾಗೇನೆ ಆಧಾರ್ ಕಾರ್ಡ್ ಯಾರು ಇನ್ನೂ ಲಿಂಕ್ ಮಾಡಿರಲ್ಲ ಅಲ್ವಾ, ಸೊ ಅವ್ರಿಗೂ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರದ್ದು ಕೂಡ ಆಧಾರ್ ಕಾರ್ಡ್ ಅನ್ನ ಎತ್ಕೊಂಡೋಗಿ ಅವ್ರದ್ದು KYC ಕಂಪ್ಲೀಟ್ ಮಾಡಿ ಆಧಾರ್ ಕಾರ್ಡ್ ಸಹಿತ ನೀವು ಲಿಂಕ್ ಮಾಡಬಹುದು, ಓಕೆನಾ. ಸೊ ನಿಮ್ಗೆ 31 ಅಂದ್ರೆ ಇದೇ ತಿಂಗಳು ಡಿಸೆಂಬರ್ 31ನೇ ತಾರೀಕಿನವರೆಗೂ ನಿಮಗೆ ಕಾಲಾವಕಾಶ ಇದೆ. ಸೊ ಅಷ್ಟರಲ್ಲಿ ನೀವು ಮಾಡಿಸಿದ್ರೆ ನಿಮಗೆ ಜನವರಿ 1ರಿಂದ ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಸೊ ಇನ್ಯಾವುದೇ ಯೋಜನೆಗಳಲ್ಲಿ ನೀವು ದುಡ್ಡು ಪಡೆದುಕೊಳ್ತಾ ಇದ್ರೆ ಸೊ ಎಲ್ಲವೂ ಕೂಡ ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಯಾವುದೇ ರೀತಿಯಾಗಿ ತಮಾಷೆ ಅಲ್ಲ. ಸೊ ಇದು ಸೀರಿಯಸ್ ಆಗಿ ಸರ್ಕಾರನೇ ಅನೌನ್ಸ್ ಮಾಡಿರುವಂತದ್ದು. ನಿಮ್ಗೆಲ್ಲರಿಗೂ BPL ಕಾರ್ಡ್ ಬೇಕು ಅಂದ್ರೆ ನೀವು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು, ಓಕೆನಾ. ಸೊ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.